ಗಗನದಿಂದ ಧರೆಯತ್ತ ಶುಭಾಂಶು ಶುಕ್ಲಾ ಆ್ಯಂಡ್ ಟೀಮ್ ರಿಟರ್ನ್ ಆಗ್ತಾ ಇದೆ. 25ನೇ ತಾರೀಕು ಇಲ್ಲಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದಂತಹ ತಂಡ ಇವತ್ತು ಸೇಫ್ ಆಗಿ ವಾಪಸ್ ಆಗ್ತಾ ಇದೆ. ನಿನ್ನೆನೆ ಸಂಜೆ ಅಲ್ಲಿಂದ ಹೊರಟಿದ್ದಾರೆ. ಒಟ್ಟು 21 ಗಂಟೆಗಳ ಪ್ರಯಾಣವನ್ನು ಮುಗಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರಿಯಾಗಿ 3 ಗಂಟೆಗೆ ಇಲ್ಲಿ ಲ್ಯಾಂಡ್ ಆಗ್ತಾರೆ. ಸೊ ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಅವರು ಮಾಡಿದಂತಹ ಅಧ್ಯಯನ, ಅದರ ಪ್ರಯೋಗಗಳು, ಸಂಶೋಧನೆ, ಅವರ ಅನುಭವ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಭಾರತದ ಪಾಲಿಗೆ ಅನ್ನುವಂಥದ್ದು. ಸರ್, ನಾವು ಅಧ್ಯಯನದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅಲ್ಲಿ ಮಾಡಿದಂತಹ ಅಧ್ಯಯನ, ಅದರಲ್ಲೂ ಶುಭಾಂಶು ಶುಕ್ಲಾ ಅವರು ಮಾಡಿದಂತಹ 7 ಪ್ರಮುಖವಾದಂತಹ ಅಧ್ಯಯನ, ಇದರಿಂದ ನಮ್ಮ ಭಾರತಕ್ಕೆ ಏನೆಲ್ಲ ಲಾಭಗಳಾಗತ್ತೆ? ಶುಭಾಂಶು ಶುಕ್ಲಾ ಅವರು ಮಾಡಿದ ಅಧ್ಯಯನ ಕೇವಲ ಭಾರತಕ್ಕೆ ಉಪಯೋಗ ಅಲ್ಲ, ಅದು ಮನುಕುಲಕ್ಕೆ ಉಪಯೋಗ. ಕಾರಣ ಏನಂದರೆ, ಯಾವುದೇ ವಿಜ್ಞಾನಿ ಏನೇ ಪ್ರಯೋಗ ಮಾಡಿದ್ರೂ ಕೂಡ ಅದು ಒಂದು ಗ್ರಾಮಕ್ಕೆ, ಒಂದು ಸ್ಥಳಕ್ಕೆ ಅಂತ ಅಲ್ಲ, ಇಡೀ ವಿಶ್ವ ಅದರ ಲಾಭವನ್ನು ಪಡ್ಕೊಳ್ಳುತ್ತೆ. ಈಗ ಸರ್ ಆವಾಗಲೇ ಹೇಳಿದ ಹಾಗೆ ಮೈಕ್ರೋಗ್ರಾವಿಟಿಯಲ್ಲಿ ಮಾಡಿರುವ ಎಕ್ಸ್ಪೆರಿಮೆಂಟ್ಗಳು, ಮೊಳಕೆ ಒಡೆಯುವಂಥದ್ದಿರಬಹುದು ಅಥವಾ ಫಂಗೈಗೆ ಸಂಬಂಧಪಟ್ಟಿದ್ದಿರಬಹುದು, ಇವುಗಳು ಅಲ್ಲಿ ಏನು ಪ್ರಯೋಗ ನಡೆಯುತ್ತೆ ಅದನ್ನು ಇಲ್ಲಿ ಡುಪ್ಲಿಕೇಶನ್ ಮಾಡಿದಾಗ, ಮಲ್ಟಿಪ್ಲೈ ಮಾಡಿದಾಗ ಅದರದ್ದು ಎಫೆಕ್ಟ್ ಹೇಗಿರುತ್ತೆ ಅಂತ ಸ್ಟಡಿ ಮಾಡ್ತಾರೆ. ಇಲ್ಲಿವರೆಗೆ ಮಾಡಿರುವ ಸ್ಪೇಸ್ ಎಕ್ಸ್ಪೆರಿಮೆಂಟ್ಗಳಲ್ಲಿ ಬಹುತೇಕ ಎಕ್ಸ್ಪೆರಿಮೆಂಟ್ಗಳು ತುಂಬ ಸಕ್ಸಸ್ಫುಲ್ ಆಗಿರೋದ್ರಿಂದ ನಾವೇನೇನು ಇವತ್ತು ಭೂಮಿಯ ಮೇಲೆ ವಸ್ತುಗಳನ್ನು ಬಳಸ್ತಾ ಇದ್ದೇವೆ, ಈ ಬಳಸುವ ಬಹುತೇಕ ವಸ್ತುಗಳು ಅಲ್ಲಿ ಆದ ಪ್ರಯೋಗದಿಂದ ಆಗಿರುವ ಉಪಯೋಗಗಳು. ಅದನ್ನು ಬಿಡಿಸಿ ಹೇಳೋದಕ್ಕೆ ಕಷ್ಟ. ಇಟ್ ಮೇ ಬಿ ಎ ಟಫ್ಡ್ ಗ್ಲಾಸ್ ಅಥವಾ ಒಂದು ಮೆಟೀರಿಯಲ್ದು ಪ್ರಾಪರ್ಟಿ ಇರ್ಬೋದು. ಇಂಥದ್ದೆಲ್ಲದಕ್ಕೂ ಕೂಡ ಅಲ್ಲಿ ಮಾಡುವ ಪ್ರಯೋಗ ಏನಿದೆ ಅದು ನಮಗೆ ಉಪಯೋಗ ಆಗುತ್ತೆ. ಉದಾಹರಣೆಗೆ ಮಾಂಸಖಂಡಗಳ ಮೇಲೆ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೋನ್ ಏನಿದೆ, ಮೂಳೆ, ಮನುಷ್ಯನ ಈ ಮೂಳೆ ಸವೆತ ಏನಿದೆ, ಇದು ಸವೆತವನ್ನು ಕಡಿಮೆ ಮಾಡಬೇಕು ಅನ್ನೋದಾದರೆ ಅಲ್ಲಿ ಮಾಡಿದ ಪ್ರಯೋಗವನ್ನು ಇಲ್ಲಿ ಭೂಮಿಯ ಮೇಲೆ ಪ್ರಯೋಗವನ್ನು ಮತ್ತೆ ಪುನರಾವರ್ತನೆ ಮಾಡಿದಾಗ ಅದರ ಮುಂದುವರಿದ ಭಾಗವಾಗಿ ಆವಾಗ ಮೂಳೆಯನ್ನು ಗಟ್ಟಿಗೊಳಿಸೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಔಷಧಿಯನ್ನು ನಾವು ಮಾಡಬಹುದಾ ಅನ್ನೋದ್ರ ಬಗ್ಗೆ ಇದರದ್ದು ಪ್ರಯೋಗ ಆಗುತ್ತೆ. ಹಾಗಾಗಿ ಶುಭಾಂಶು ಶುಕ್ಲಾ ಅವರು ಮಾಡಿರುವ ಪ್ರಯೋಗ, ನೆನ್ನೆ ದಿನ ನಾನೊಂದು ನೋಡ್ತಾ ಇದ್ದೆ, ನೀರಿನ ಹನಿಯ ಒಂದು ಪ್ರಯೋಗ. ನನಗೆ ಆಶ್ಚರ್ಯ ಆಗೋಯ್ತು. ಅದು ಕೇವಲ ನೀರಿಂದೊಂದು ಗುಳ್ಳೆ ಅದ, ನೀರು ಒಂದು ಹನಿ. ಆ ಹನಿ ಆ ಜಾಗದಲ್ಲಿ ಹೆಂಗೆ ವರ್ತನೆ ಮಾಡುತ್ತೆ ಅಂದರೆ, ಈ ಲೋಟದಲ್ಲಿರೋ ನೀರನ್ನು ನಾನು ಇಲ್ಲಿ ಹೆಂಗಂದ್ರೆ ಕೆಳಗೆ ಸುರಿದು ಬಿಡುತ್ತೆ, ಅಲ್ಲಿ ಅದು ಬೀಳಲೇನೆ ಇಲ್ಲ, ಕೆಳಗೆ ಮೇಲೆ ತೇಲ್ತಾ ಇದೆ. ಅದನ್ನು ಒಂದು ಪ್ಲಾಸ್ಟಿಕ್ ಶೀಟಿಗೆ ಅದನ್ನು ಹಾಕಿದ್ರೆ ನಮ್ಮಲ್ಲಿ ಕಬ್ಬಿಣ ಹೇಗೆ ಒಂದು ಅಯಸ್ಕಾಂತಕ್ಕೆ ಅಂಟ್ಕೊಳ್ಳುತ್ತೆ, ಹಾಗೆ ಆ ನೀರಿನ ಹನಿ ಪ್ಲಾಸ್ಟಿಕ್ಕಿಗೆ ಅಂಟ್ಕೊಂಡಿದೆ. ಅಂದರೆ ಅರ್ಥ ಏನು, ಇದರದ್ದು ಗುಣಗಳು ವ್ಯತ್ಯಾಸವಾಗಿಬಿಡುತ್ತೆ. ಇದಕ್ಕೆ ನಾವು ಲೋ ಟೆಂಪ್ರೇಚರ್ ಫಿಸಿಕ್ಸ್ನಲ್ಲಿ ಕೆಲವು ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡಿದಾಗ ನಮಗನ್ಸುತ್ತೆ, ನೈಟ್ರೋಜನ್ ಇದೆ, ಲೋ ಟೆಂಪ್ರೇಚರಲ್ಲಿ ಅದಕ್ಕೊಂದು ವಸ್ತು ಅದ್ದು ಬಿಟ್ಟರೆ ರಬ್ಬರು ಟೈರ್ನಂಥವು ಪುಡಿಯಾಗಿ ಹಪ್ಪಳ ಥರ ಆಗಿಬಿಡುತ್ತೆ ಅದು. ಅಂದರೆ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಮಾಡುವ ಪ್ರಯೋಗಗಳು ಏನಿದೆ, ಈ ಪ್ರಯೋಗಗಳು ಯಾವ ರೀತಿಯಲ್ಲಿ ಅದನ್ನು ನಾವು ಮತ್ತೆ ಮುಂದುವರಿಸ್ಕೊಂಡು ಇಲ್ಲಿ ಹೋಗ್ತೇವೆ, ಹೇಗೆ ಅದರದ್ದು ಉಪಯೋಗ ಪಡಿತೇವೆ ಅನ್ನೋದು ಎಲ್ಲರಿಗೂ ಉಪಯೋಗ ಆಗುತ್ತೆ. ಆವಾಗ ಭಾರತದ ಕೊಡುಗೆ ಅಂತ ನಾವು ಅದನ್ನು ತಗೊಳ್ತೇವೆ. ಹಾಗೇನೆ ಮಿಕ್ಕ 3 ಗಗನಯಾತ್ರಿಗಳು ಯಾರಿದ್ದಾರೆ, ಅವರು ಬೇರೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಆ ಪ್ರಯೋಗಗಳು ಆ ದೇಶದಲ್ಲಿ ಅವರು ಇವಾಗ ಇದೇ ರೀತಿ ಅಲ್ಲಿ ತೋರಿಸ್ತಾ ಇರ್ತಾರೆ. ಅವರು ಮಾಡುವ ಪ್ರಯೋಗ ನಮ್ಮ ಭಾರತಕ್ಕೆ ಉಪಯೋಗ ಆಗತ್ತಾ ಅಂದರೆ ಖಂಡಿತವಾಗಿ ಉಪಯೋಗ ಆಗತ್ತೆ. ಅದರಿಂದ ಒಂದು ಕಡೆಗೆ ಉಪಯೋಗ ಅಲ್ಲ, ಹೆಚ್ಚು ಪ್ರಯೋಗಗಳನ್ನು ಅಲ್ಲಿ ಮಾಡಿದ್ದಾರೋ, ಅಧ್ಯಯನ ಮಾಡಿದ್ದಾರೋ, ಸೊ ಅದೆಲ್ಲದರ ಉಪಯೋಗ ಇಡೀ ವಿಶ್ವಕ್ಕೇ ಆಗತ್ತೆ, ಇಡೀ ವಿಶ್ವಕ್ಕೆ. ಈಗ ಲೂಯಿಸ್ ಪ್ಯಾಶ್ಚರ್ ಒಂದು ಇದನ್ನು ಔಷಧಿಯನ್ನು ಕಂಡುಹಿಡಿದ್ರೆ ಪ್ರಪಂಚದಲ್ಲಿ ಎಲ್ರಿಗೂ ಉಪಯೋಗ ಆಯ್ತದು. ಅದರಿಂದ ಇಸ್ರೋ ಇವತ್ತು ಏನು ನಮ್ಮಲ್ಲಿ ಬಹಳ ಹೆಮ್ಮೆಯ ಒಂದು ಸಂಸ್ಥೆ ಇದೆ, ಇದು ಮಾಡ್ತಕ್ಕಂಥದ್ದು ಪ್ರಯೋಗಗಳು ಇವೆಲ್ಲ ಇವತ್ತು ವಿಶ್ವಕ್ಕೆ ಮಾದರಿಯಾಗಿ ನಿಲ್ಲುವಂತಿದೆ. ನಿಜ. ಅದಕ್ಕೆ ಇಸ್ರೋ ಶುಭಾಂಶು ಶುಕ್ಲಾ ಅವರ ಅಧ್ಯಯನಕ್ಕೆ 550 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿರುವಂಥದ್ದು. ಆಮೇಲೆ ಇತ್ತೀಚೆಗೆ ಪ್ರಧಾನಿಯವರು ಮತ್ತೆ ಹೇಳಿದ್ದಾರೆ, ಇನ್ನೂ ಹೆಚ್ಚು ಹಣವನ್ನು ಇದಕ್ಕೆಲ್ಲ ನಾವು ಬಿಡುಗಡೆ ಮಾಡ್ತೇವೆ ಅಂತ. ಹಾಗಾಗಿ ಅಂತರಿಕ್ಷದಲ್ಲಿ ಮಾಡ್ತಕ್ಕಂಥ ಪ್ರಯೋಗಗಳು
ಕೇವಲ ಕೆಲವರಿಗೆ ಮಾತ್ರ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಸಾರ್ವಜನಿಕ ವಲಯದಲ್ಲಿ ಅದರ ಉಪಯೋಗ ತುಂಬ ಇದೆ. ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಒಂದು ಹೂವನ್ನು ಬೆಳೆಯುವುದಿರ್ಬೋದು, ಅದಕ್ಕೆ ಎಷ್ಟೊಂದು ಕಾಂಟ್ರಿಬ್ಯೂಷನ್ ಇದೆ ಅಂದರೆ ಅದನ್ನು ಆಳವಾಗಿ ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಆ ಥರ ಇಲ್ಲಿ ಮಾಡುವ ಪ್ರಯೋಗಗಳು ಏನುಂಟು ಇದು ಕೇವಲ ಒಂದು ಜಾಗಕ್ಕೆ ಅಂತಲ್ಲ. ಅದಕ್ಕೆ ಶುಭಾಂಶು ಶುಕ್ಲ ಒಂದು ಸಂದೇಶ ಕಳಿಸಿದ್ದಾರೆ. ಏನದು ಸಂದೇಶ ಅಂದರೆ, ನಾನು ಮತ್ತು ನನ್ನ ಸಹಚರ ಗಗನಯಾತ್ರಿಗಳು ಈಗ ನಾವು ಹಿಂದಿರುಗ್ತಾ ಇದ್ದೇವೆ. ಇದು ಸಂತೋಷದ ವಿಚಾರ. ಆದರೆ ಮನುಕುಲ ಇನ್ನೂ ಮಾಡಬೇಕಾದ ಪ್ರಯಾಣ ಏನಿದೆ ಇದು ಬಹಳ ದೂರ ಇದೆ, ಬಹಳ ಕ್ಲಿಷ್ಟವಾಗಿದೆ. ಯಾಕೆಂದರೆ ಸ್ಪೇಸ್ ರಿಸರ್ಚ್ ಇಸ್ ನಾಟ್ ಎ ಈಸಿ ರಿಸರ್ಚ್, ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ರಿಸರ್ಚ್. ನೋಡಿ, ಅದಕ್ಕೆ ಸರ್ ಈಗ ರಾಕೇಶ್ ಶರ್ಮಾ ಅವರು 84 ಹೋದ ನಂತರ ನಮ್ಮ ಭಾರತೀಯನಾಗಿ ಹೋಗ್ತಾ ಇರೋದು ಶುಭಾಂಶು ಶುಕ್ಲಾ ಅವರು. ಅಂದರೆ ಇಷ್ಟು ಗ್ಯಾಪ್, 4 ದಶಕಗಳ ಕಾಲ ಒಂದಿಷ್ಟು ಗ್ಯಾಪ್ ನಮ್ಮ ಭಾರತೀಯದಿಂದ ಆಗುವಂತಹ ಈ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಇಂಥದ್ದನ್ನು ಪದೇ ಪದೇ ನಿರೀಕ್ಷೆ ಮಾಡ್ಬೋದು ಅನ್ಸುತ್ತಾ ಈಗ ಮುಂದಿನ ಕಾಲಮಾನದಲ್ಲಿ? ಈಗ ಇವರು ರಾಕೇಶ್ ಶರ್ಮಾ ಹೋಗಿದ್ದು ಏನಂದರೆ ಒಂದು ರಷ್ಯನ್ ಸ್ಪೇಸ್ಶಿಪ್ಪಲ್ಲಿ ಹೋದರು. ಹೌದು. ಸೊ ರಷ್ಯಾ ನಮಗೊಂದು ಆಪರ್ಚುನಿಟಿ ಕೊಡ್ತು, ನಿಮ್ಮ ಕಡೆಯವ್ರನ್ನ ಒಬ್ಬರನ್ನ ಕಳಿಸಿ ಕರ್ಕೊಂಡು ಹೋಗ್ತೀವಿ, ಒಂದು ಇದಾಗಲಿ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಸೊ ಅದಾದಮೇಲೆ ನಮ್ಮ ಸ್ಪೇಸ್ ಪ್ರೋಗ್ರಾಮು ಅದು ಆಗಿದ್ದು 80s ಆಗಿದ್ದದು, ಅದು ರಾಕೇಶ್ ಶರ್ಮಾದು. ಸೊ ನಮ್ಮ ಸ್ಪೇಸ್ ಪ್ರೋಗ್ರಾಮ್ ಕೂಡ ಬೆಳಿಬೇಕು. ಸೊ ನಮ್ಮ ಸ್ಪೇಸ್ ಪ್ರೋಗ್ರಾಮು ಫಸ್ಟು ನಮ್ಮ ಸೊಸೈಟಲ್ ನೀಡ್ಸ್ ಅಂತ ಕರಿತೀವಲ್ಲ, ಅಗ್ರಿಕಲ್ಚರ್ ಇರ್ಬೋದು ಅಥವಾ ಓಷನೋಗ್ರಫಿ ಇರ್ಬೋದು ಅಥವಾ ಮೈನಿಂಗ್ ಇರ್ಬೋದು, ಜಿಯಾಲಜಿ ಇರ್ಬೋದು, ಎಜುಕೇಷನ್ ಇರ್ಬೋದು, ಟೆಲಿಮೆಡಿಸಿನ್ ಇರ್ಬೋದು. ಸೊ ಇದಕ್ಕೆ ಜಾಸ್ತಿ ಗಮನ ಕೊಡ್ಕೊಂಬಂತು. ಸೊ ಅದ್ರ ಪ್ರಕಾರವಾಗಿ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಇರ್ಬೋದು ಅಥವಾ ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಇರ್ಬೋದು, ಇದನ್ನು ಮಾಡ್ಕೊಂಡು ಬಂತು. ಸೊ ಆಮೇಲೆ ಬರ್ತಾ ಇದ್ರದ್ದು ಒಂದು ಮೆಚ್ಯೂರಿಟಿ ಬಂದಮೇಲೆ ಸೊ ಒಂದು ನೀವು ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಒಂದು ಲಿಮಿಟೆಡ್ ಬಡ್ಜೆಟ್ ಕನ್ಸ್ಟೆಂಟ್ಸಿಂದ ಕೆಲಸ ಮಾಡ್ತೀವಿ ನಾವು. ಸೊ ಇರೋ ಬಡ್ಜೆಟ್ನಲ್ಲಿ ನಮ್ಮ ಸೊಸೈಟಿಗೆ, ನಮ್ಮ ದೇಶಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ, ಅದನ್ನು ನೋಡ್ಕೊಂಡು ಬರ್ತೀವಿ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಸೈನ್ಸ್ ಎಕ್ಸ್ಪ್ಲೋರೇಷನ್ ಅಂತ ಶುರು ಮಾಡಿದ್ರು. ಚಂದ್ರಯಾನ್ ಮಾಡಿದ್ರು, ಆಮೇಲೆ ಮಂಗಳಯಾನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅದರಲ್ಲಿ ಸಕ್ಸಸ್ ಬಂತು. ಸೊ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಏನು? ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಅಂದರೆ ಹ್ಯೂಮನ್ ಇನ್ ಸ್ಪೇಸ್ ಅಂತ. ಸೊ ಹ್ಯೂಮನ್ ಇನ್ ಸ್ಪೇಸ್ ಅಂದರೆ ಒಂದು ಎಲ್ಲ ಥರದ್ರಲ್ಲೂ ಎಫರ್ಟ್ ಜಾಸ್ತಿ, ಒಂದು ರಿಸೋರ್ಸಸ್ ಜಾಸ್ತಿ ಬೇಕು, ಇನ್ನೊಂದು ಟೆಕ್ನಾಲಜಿ ಸಿಕ್ಕಾಪಟ್ಟೆ ಇರಬೇಕು. ಇವಾಗ ನೀವು ಒಂದು ಸ್ಪೇಸ್ ಕ್ರಾಫ್ಟ್ ಕಳಿಸಿದಾಗ ಒಂದು ಯಾವುದೋ ಥರ ಪ್ರಿಪೇರ್ ಮಾಡಿ ಕಳಿಸ್ತೀರ. ಇಲ್ಲಿ ನಾವು ಹ್ಯೂಮನ್ ಇನ್ ಸ್ಪೇಸ್ ಅಂತ ಕಳಿಸಿದಾಗ ಅದು ಮಾಡೋದೇ ಬೇರೆ ರೀತಿ ಇರುತ್ತೆ. ಹ್ಯೂಮನ್ ರೇಟಿಂಗ್ ಅಂತ ಕರಿತೀವಿ ಅದಕ್ಕೆ ನಾವು. ಅದರದ್ದು ಸೇಫ್ಟಿ, ರಿಲಯಬಿಲಿಟಿ, ಅದೆಲ್ಲನೂ ರಿಸ್ಕ್ ಅಸೆಸ್ಮೆಂಟು, ಅದನ್ನು ಮಾಡೋದೇ ಬೇರೆ ಥರ. ಸೊ ಅದು ಇವಾಗ ನಮಗೆ ನಮ್ಮ ದೇಶಕ್ಕೆ ಇವಾಗ ಬೇಕು ಅಂತ ಬಂದಿದೆ. ಸೊ ಈಗ ಬಂದಿರೋವಾಗ ಸೊ ನಮ್ಮ ಪ್ರೋಗ್ರಾಮ್ ಪ್ರಕಾರ ನಡೀತಾ ಇದೆ. ಅದ್ರ ಪ್ರಕಾರ ಇವಾಗ ಈ 4 ಜನ ಆಸ್ಟ್ರೋನಾಟ್ಸ್ನ ಸೆಲೆಕ್ಟ್ ಮಾಡಿ ಇವಾಗ ಒಬ್ಬರು ಇದಕ್ಕೆ ಹೋಗಿದ್ದಾರೆ. ಸೊ ಇನ್ನು ಇವಾಗ ನೆಕ್ಸ್ಟ್ ಹಂತ ಏನಂದರೆ ಮಾನವ ರಹಿತ, ಅಂದರೆ ವಿತೌಟ್ ಹ್ಯೂಮನ್, ಸೇಮ್ ಕ್ಯಾಪ್ಸೂಲ್ನ ಮೇಲ್ಗಡೆ ಕಳಿಸಿ ಸ್ಪೇಸ್ನಲ್ಲಿ ಇಟ್ಬಿಟ್ಟು ವಾಪಸ್ ಕರ್ಕೊಂಡು ಬರೋದು. ಸೊ ಅದು ಫಸ್ಟ್ ಸಕ್ಸಸ್ ಆಗಬೇಕು. ಓಕೆ, ಅಂದರೆ ಮಾನವರಹಿತವಾಗಿ ಕಳಿಸಿ ಅದು ಯಶಸ್ವಿ ಆದ ನಂತರ ಮುಂದಿನ ಪ್ರಯೋಗ ಮುಂದೆ ಅದು ಆ ಥರ ಒಂದು 2-3 ಆಗುತ್ತೆ. ಅದಾದಮೇಲೆ ಮಾನವ ಸಹಿತ ಪ್ರೋಗ್ರಾಮ್ಗಳು. ಸೊ ಇದು ಒಂದು ಲಾಜಿಕಲ್ ಎಕ್ಸ್ಟೆನ್ಷನ್ ಅಂತ. ಸೊ ಯಾಕೆ ನೀವು ಹ್ಯೂಮನ್ ಕಳಿಸ್ಬೇಕು ಸ್ಪೇಸ್ಗೆ ಅಂತಂದರೆ, ಇವಾಗ ನಾವು ಚಂದ್ರಯಾನ್ ಮಾತಾಡಿದಾಗ ಬರ್ತೀನಿ ಸರ್, ಅದರ ಬಗ್ಗೆ ಮಾಹಿತಿ ಪಡಿತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.